Why did Mr. Modi not give a press conference? मैं आपको बता रहा हूँ, नरेंद्र मोदी जी डरपोक हैं। ना उनका विजन है, ना वो अमेरिका के राष्ट्रपति के सामने खड़े हो सकते हैं। ಆತ್ಮೀಯರೇ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ನೋಡಿ, ಈ ಬಾರಿಯ ಒಂದು ವಿಷಯ ಏನೆಂದರೆ, ಪ್ರಧಾನಿ ನರೇಂದ್ರ ಮೋದಿ ಪತ್ರಿಕಾಗೋಷ್ಠಿ ನಡೆಸುವುದು ಅತ್ಯಗತ್ಯವೇ, ಅನಿವಾರ್ಯವೇ? ನಡೆಸ್ತಿದ್ದಲ್ಲಿ ಆದ ನಷ್ಟ ಅನಾಹುತಗಳೇನು? ನಡೆಸಿದ್ದೇ ಆದ್ರೆ ಆಗುವ ಫಲಿತಾಂಶ ಆದ್ರೂ ಏನು? ಪತ್ರಿಕಾಗೋಷ್ಠಿ ಅಷ್ಟೊಂದು ಮುಖ್ಯನಾ? ನಡೆಸಿದ್ದೇ ಆದರೆ ಕಳೆದ 12 ವರ್ಷಗಳಲ್ಲಿ ನಮ್ಮ ಪ್ರಧಾನಿಗಳು ಎಷ್ಟು ಸಲ ಯಾವ ವಿಷಯಕ್ಕೆ ಸಂಬಂಧಿಸಿ ಪತ್ರಿಕಾಗೋಷ್ಠಿನ ನಡೆಸಬೇಕಾಗಿತ್ತು? ಈ ಕಳೆದ 12 ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಮತ್ತೆ ಭಾರತಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಆಗಿತ್ತು ಅಂಥದ್ದನ್ನೆಲ್ಲ ಕುರಿತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಬೇಕಾಗಿತ್ತಲ್ಲ. ಮಾತನಾಡಿದ್ರ? ಯಾಕೆ ಮಾತನಾಡಲಿಲ್ಲ? ಇದೇ ವಿಷಯ ಅನ್ಯ ರಾಷ್ಟ್ರಗಳಲ್ಲೂ ಕೂಡ ಚರ್ಚೆ ಆಯಿತು, ಅನೇಕ ಸಲ ಮುಖಭಂಗನೂ ಆಯಿತು. ನೋಡಿ, ಈ ಪತ್ರಿಕಾಗೋಷ್ಠಿ ನಡೆಸೋದು ಜವಾಬ್ದಾರಿನ ಅಥವಾ ಆದ್ಯ ಕರ್ತವ್ಯನ? ಮತ್ತೆ ಈ ವಿಷಯ ಕುರಿತು ರಾಜಕೀಯ ಪ್ರಮುಖರ ವಿಮರ್ಶೆ ಏನು, ಜನತೆಯ ವಿಮರ್ಶೆ ಏನು, ಪತ್ರಕರ್ತರ ವಿಮರ್ಶೆ ಏನು? ನೋಡಿ, ನಮ್ಮ ದೇಶದಲ್ಲೇ ಮಾತನಾಡೋದಕ್ಕೆ ನೂರಾರು ವಿಷಯಗಳಿತ್ತು. ಬಡತನ, ಹಸಿವು, ಅತ್ಯಾಚಾರ ಪ್ರಮಾಣ, ಭಯ, ಆತಂಕ, ಸಹಿಷ್ಣುತೆ, ಅಕ್ಷರತೆ, ಜಾತಿ ಭೇದ, ಧರ್ಮ ಭೇದ, ಲಿಂಗ ತಾರತಮ್ಯ, ನಿರುದ್ಯೋಗ, ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಉದ್ಯಮ, ಕೈಗಾರಿಕಾ, ವಂಚನೆ, ಪರಿಸರ ನೈರ್ಮಲ್ಯತೆ, ಜೀವ ಭದ್ರತೆ, ಆಡಳಿತ ಸಾಮರ್ಥ್ಯ, ವೀಸಾ, ಕೊಲೆ ಪ್ರಮಾಣ, ಗಲಭೆ ಪ್ರಮಾಣ, ಗುಂಪು ಘರ್ಷಣೆ, ರಾಷ್ಟ್ರಬದ್ಧತೆ, ಗಡಿ ಸಮಸ್ಯೆ, ಉದ್ಯೋಗ, ವೃತ್ತಿ, ಈ ತರ ಸಾವಿರಾರು ವಿಷಯಗಳು ನಮ್ಮ ಭಾರತದ್ದೇ ಮಾತನಾಡೋದಕ್ಕೆ ಸಾವಿರಾರು ವಿಷಯಗಳಿತ್ತು. ಆದರೆ ನಮ್ಮ ಪ್ರಧಾನಿ ಯಾವುದೇ ವಿಷಯದ ಬಗ್ಗೆ ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನ ಎದುರಿಸೋ ಅಂತ ಸಾಹಸ ಮಾಡಲೇ ಇಲ್ಲ. ಅದಕ್ಕೋಸ್ಕರ ಈ ವಿಷಯ ಕುರಿತು ನಿಮ್ಮ ಜೊತೆ ಮಾತನಾಡೋದು ನನ್ನ ಒಂದು ಬಾಧ್ಯತೆ ಅಂತ ಭಾವಿಸಿ ಈ ದಿನ ಇದೇ ವಿಷಯವಾಗಿ ನಾನು ನಿಮ್ಮ ಜೊತೆ ಚರ್ಚಿಸ್ತಾ ಇದ್ದೀನಿ. ನೋಡಿ, ನನ್ನ ಈ ಅನಿಸಿಕೆ ಸರಿ ಅನಿಸಿದ್ರೆ ನೀವು ಈ ನನ್ನ ಫ್ರಂಟ್ ವಾಯ್ಸ್ 24x7 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವೇ ಹೇಳಿ. ನೋಡಿ, ಪ್ರಧಾನಿಯವರೇ, ದೇಶಕ್ಕೆ ಮಾತು ಮಾತ್ರ ಸಾಕ? ಪ್ರಶ್ನೆಗಳಿಗೆ ಉತ್ತರನೂ ಬೇಕಲ್ವೇ? ಪತ್ರಿಕಾಗೋಷ್ಠಿ ಪ್ರಧಾನಿಯ ಧ್ಯೇಯನ ಅಥವಾ ಪ್ರಜಾಪ್ರಭುತ್ವದ ಜವಾಬ್ದಾರಿನ? ನೋಡಿ, ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ವೈಯಕ್ತಿಕ ಜೀವನಕ್ಕೆ ಚೆನ್ನಾಗಿರಬಹುದು. ಆದರೆ ಒಂದು 140 ಕೋಟಿಗೂ ಹೆಚ್ಚು ಜನರ ಬದುಕು, ಭದ್ರತೆ, ಉದ್ಯೋಗ, ಅನ್ನ, ಆರೋಗ್ಯ, ಗಡಿ, ಆರ್ಥಿಕತೆ ಮತ್ತು ಸ್ವಾತಂತ್ರ್ಯದ ಹೊಣೆ ಹೊತ್ತ ಪ್ರಧಾನಮಂತ್ರಿಯ ಮೌನವನ್ನು ಯಾವ ತೂಕದ ಕನ್ನಡಿಯಲ್ಲಿ, ತಕ್ಕಡಿಯಲ್ಲಿ ಬಂಗಾರ ಅಂತ ಹಳಿಬೇಕು? ನೋಡಿ, ಮನೆಯ ಯಜಮಾನನು ತಿಂಗಳ ಖರ್ಚು, ಸಾಲ, ಆದಾಯ ಮತ್ತು ನಷ್ಟದ ಕುರಿತು ಮನೆಯವರ ಪ್ರಶ್ನೆಗೆ ಉತ್ತರಿಸಿದೆ. ಪ್ರತಿದಿನ ರೇಡಿಯೋ ಮೂಲಕ ತನ್ನ ಸಾಧನೆಗಳನ್ನ ಮಾತ್ರ ಹೇಳ್ತಾ ಇದ್ರೆ ಅದನ್ನು ಕುಟುಂಬ ಆಡಳಿತ ಅಂತ ಕರಿಬೇಕು ಅಥವಾ ಏಕಮುಖ ಪ್ರಸಾರ ಅಂತ ಕರಿಬೇಕು? ಇದೇ ಪ್ರಶ್ನೆ ದೇಶದ ಆಡಳಿತಕ್ಕೂ ಅನ್ವಯಿಸ್ತದಪ್ಪ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋದಿಲ್ಲ ಅನ್ನೋ ಆರೋಪ ಸರಿಯಲ್ಲ.
ಅವರು ಚುನಾವಣಾ ಸಭೆಗಳಲ್ಲಿ ಮಾತನಾಡ್ತಾರೆ, ಸಂಸತ್ನಲ್ಲಿ ಮಾತನಾಡ್ತಾರೆ, ವಿದೇಶಿ ವೇದಿಕೆಗಳಲ್ಲಿ ಮಾತನಾಡ್ತಾರೆ, ಮನ್ ಕಿ ಬಾತ್ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆಯ್ದ ಮಾಧ್ಯಮಗಳಿಗೂ ಅವರು ಸಂದರ್ಶನ ನೀಡ್ತಾರೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಸದಾ ಸಕ್ರಿಯರಾಗಿರ್ತಾರೆ. 2026 ಮಾರ್ಚ್ ವೇಳೆಗೆ ಮನ್ ಕಿ ಬಾತ್ 132ನೇ ಕಂತಿನವರೆಗೂ ಸಾಗಿತ್ತು ಅನ್ನೋದು ಗಮನಾರ್ಹ. ಅವರು ನಿಖಿಲ್ ಕಾಮತ್ ಮತ್ತೆ ಲೆಕ್ಸ್ ಫ್ರಿಡ್ಮನ್ ಅವರಂತವರಿಗೆ ದೀರ್ಘ ಪಾಡ್ಕಾಸ್ಟ್ ಸಂಭಾಷಣೆನೂ ಮಾಡ್ತಾರೆ. ಆದರೆ ಇವೆಲ್ಲವೂ ಪೂರ್ವ ನಿಗದಿತ ಅಥವಾ ನಿಯಂತ್ರಿತ ಸಂವಹನದ ರೂಪಗಳು. ದೇಶದ ವಿವಿಧ ಪತ್ರಕರ್ತರು ಯಾವುದೇ ಪೂರ್ವ ಷರತ್ತಿಲ್ಲದೆ ಪ್ರಶ್ನಿಸಿದಾಗ ಪೂರಕ ಪ್ರಶ್ನೆ ಕೇಳುವ ಮುಕ್ತ ಪತ್ರಿಕಾಗೋಷ್ಠಿಗೆ ಇದು ಪರ್ಯಾಯ ಆಗಲ್ಲ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ಆದ್ಮೇಲೆ ಅಡ್ಗೆ ಮನೆಯಲ್ಲಿ ಹೊಗೆ ಕಾಣಿಸ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ. ಆವಾಗ ಮನೆ ಯಜಮಾನ ಹೊಗೆ ಕಾಣಿಸ್ಕೊಂಡಿರೋದ್ರ ಬಗ್ಗೆ ಮಾತನಾಡದೆ ಆ ಮನೆ ಮುಂದ್ಗಡೆ ಇರೋ ಹೂತೋಟಗಳ ಬಗ್ಗೆ ಮಾತನಾಡಿದ್ರೆ, ಅದು ಹೂಗಳು ತುಂಬಾ ಸುಂದರ ಆಗಿರೋದ್ರಿಂದ ಹೂತೋಟದ ಬಗ್ಗೆ ಮಾತನಾಡಿದೆ ಅಂದ್ರೆ ಅದು ಅರ್ಥ ಆಗಲ್ಲ. ಹೊಗೆ ಬಗ್ಗೆ ಅವನು ಯಾಕೆ ಬಂತು, ಹೆಂಗ್ ಬೆಂಕಿ ಅಂಟ್ಕೊಂತು ಅಂತ ಉತ್ತರ ಯಾವುದಕ್ಕೂ ಸಿಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಗಿರೋದು ಅದೇ. ಹೊಗೆನ ಬಿಟ್ಟು ಹೂಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಮೋದಿ ಅವರು ಪತ್ರಿಕಾಗೋಷ್ಠಿನೇ ನಡೆಸಿಲ್ವಾ? ಇದೊಂದು ಪ್ರಶ್ನೆ. ನಡೆಸಿದಾರಪ್ಪ. 2014ರಲ್ಲಿ ಅವರು ಪ್ರಧಾನಿ ಆದ ನಂತರ ಭಾರತದಲ್ಲಿ ಸ್ವತಂತ್ರವಾಗಿ ಪ್ರಶ್ನೆಗಳನ್ನು ಸ್ವೀಕರಿಸುವ ಪೂರ್ಣ ಪ್ರಮಾಣದ ಮುಕ್ತ ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅನ್ನೋದಕ್ಕೆ ಇದೊಂದು ಉತ್ತರ. ನೋಡಿ, ಡೇಟ್ ಹೇಳ್ತೀನಿ. 2019 ಮೇ 17ರಂದು ಬಿಜೆಪಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೀತು. ಮೋದಿ ಸಾಹೇಬ್ರು ಕೂತಿದ್ರು. ಆದ್ರೆ ಒಂದ್ ಮಿಸ್ಟೇಕ್ ಆಯ್ತು. ಮೋದಿ ಸಾಹೇಬ್ರನ್ನ ಕೇಳಿದ ಪ್ರಶ್ನೆಗೆ ಅಮಿತ್ ಶಾ ಉತ್ತರ ಕೊಟ್ರು. ಮೋದಿ ಯಾವುದೇ ಪ್ರಶ್ನೆಯನ್ನು ಸ್ವೀಕರಿಸಲಿಲ್ಲ. ಆದ್ರೆ ಅದನ್ನ ಪ್ರಧಾನಿಯ ಪತ್ರಿಕಾಗೋಷ್ಠಿ ಅಂತ ಟೆಕ್ನಿಕಲ್ ಆಗಿ ಕರೆದ್ರು. ಅದು ಯಾಕೋ ಏನೋ ಅದು ಪತ್ರಿಕಾಗೋಷ್ಠಿಯ ಉಡುಪು ತೊಟ್ಟ ಸಾರ್ವಜನಿಕ ಸಭೆ ತರ ಇತ್ತು. ಅಂತೂ ಒಂದು ಪತ್ರಿಕಾಗೋಷ್ಠಿ ನಡೆದೋಯ್ತು ಅನ್ನೋದು ಉಲ್ಲೇಖ ಆಗೋಯ್ತು. ನೋಡಿ, ವಿದೇಶಿ ಪ್ರವಾಸಗಳಲ್ಲಿ ಅಮೆರಿಕದ ಅಧ್ಯಕ್ಷರೊಂದಿಗೆ ನಡೆದ ಕೆಲವು ಜಂಟಿ ಮಾಧ್ಯಮ ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಸೀಮಿತ ಸಂಖ್ಯೆಯ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. 2023ರಲ್ಲಿ ಜೋ ಬೈಡನ್ ಜೊತೆ ಮತ್ತು 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಜಂಟಿ ಮಾಧ್ಯಮ ಕಾರ್ಯಕ್ರಮಗಳು ನಡೆದವು. ಆದರೂ ಇವು ಸಾಮಾನ್ಯವಾಗಿ ತಲಾ 1 ಅಥವಾ 2 ಪೂರ್ವ ನಿಗದಿತ ಪ್ರಶ್ನೆಗಳಿಗೆ ಸೀಮಿತವಾಗಿರುವ ಜಂಟಿ ಕಾರ್ಯಕ್ರಮಗಳು. ಭಾರತೀಯ ಮಾಧ್ಯಮದ ಮುಕ್ತ ಪತ್ರಿಕಾಗೋಷ್ಠಿಗೆ ಸಮಾನ ಆಗಲಿಲ್ಲ. 2026ರಲ್ಲೂ ವಿದೇಶಿ ಪತ್ರಕರ್ತರು ಮೋದಿ ಅವರ ಮುಕ್ತ ಪತ್ರಿಕಾಗೋಷ್ಠಿಯ ಅಭಾವವನ್ನು ಪ್ರಶ್ನಿಸಿದ್ರು. ಈ ವಿಚಾರ ಭಾರತದಿಂದ ಹೊರಗೂ ಚರ್ಚೆ ಆಗ್ಬಿಟ್ಟಿದೆ. ನಾರ್ವೆ ಮತ್ತು ನ್ಯೂಜಿಲ್ಯಾಂಡ್ ಪ್ರವಾಸಗಳ ಸಮಯದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ದು ಸುದ್ದಿ ಕೂಡ ಆಗಿದೆ. ಆದರೆ ಕೇಂದ್ರದ ಪ್ರತಿನಿಧಿಗಳು ಮೋದಿ ಅವರು ಮಧ್ಯವರ್ತಿಗಳಿಗಿಂತ ಜನರೊಂದಿಗೆ ನೇರ ಸಂಪರ್ಕವಾದ ಆದ್ಯತೆ ನೀಡ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನೇರ ಸಂಪರ್ಕ ಒಳ್ಳೇದ, ಆದ್ರೆ ಜನರ ಪರವಾಗಿ ಪ್ರಶ್ನಿಸುವ ಪತ್ರಕರ್ತರು ಜನದ ಭಾಗನೇ ಅನ್ನೋದು ಮರಿಬಾರ್ದು ಕಣ್ರಿ. ಪತ್ರಿಕಾಗೋಷ್ಠಿ ನಡೆಸೋದು ಕಾನೂನುಬದ್ಧ ಕರ್ತವ್ಯನಾ? ಹೌದು. ಭಾರತ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ವರ್ಷಕ್ಕೆ ಇಷ್ಟು ಪತ್ರಿಕಾಗೋಷ್ಠಿಗಳನ್ನ ನಡೆಸಬೇಕು ಅಂತ ಯಾವುದೇ ಒಂದು ಕಲಂ ಇಲ್ಲಪ್ಪ. ಆದ್ರಿಂದ ಪತ್ರಿಕಾಗೋಷ್ಠಿ ನಡೆಸದೇ ಇರೋದನ್ನ ಆಧರಿಸಿ ಅದು ಸಂವಿಧಾನದ ಉಲ್ಲಂಘನೆ ಅಥವಾ ಶಿಕ್ಷಾರ್ಹ ಅಪರಾಧ ಅಂತ ಹೇಳಕ್ಕಾಗಲ್ಲ. ಆದರೂ ಕಾನೂನುಬದ್ಧ ಕಡ್ಡಾಯ ಇಲ್ಲ ಅಂದ್ರೂ ಕೂಡ ಜವಾಬ್ದಾರಿನೇ ಇಲ್ಲ ಅಂತ ಅರ್ಥ ಅಲ್ಲಪ್ಪ. ಸಂವಿಧಾನದ ಆತ್ಮದಲ್ಲಿ ಸರ್ಕಾರವು ಜನಪ್ರತಿನಿಧಿ ಸಂಸ್ಥೆಗಳಿಗೆ ಉತ್ತರದಾಯಿ ಆಗಿರಬೇಕು.
ಸಚಿವ ಸಂಪುಟವು ಲೋಕಸಭೆಗೆ ಸಾಮೂಹಿಕ ಜವಾಬ್ದಾರಿ ಆಗಿದೆ. ಸಂಸತ್ತಿನ ಪ್ರಶ್ನೋತ್ತರಗಳು, ಚರ್ಚೆಗಳು, ಅವಿಶ್ವಾಸ ನಿರ್ಣಯಗಳು, ಲೆಕ್ಕ ಪರಿಶೋಧನೆ, ನ್ಯಾಯಾಂಗ ಪರಿಶೀಲನೆ, ಮಾಹಿತಿ ಹಕ್ಕು ಮತ್ತು ಸ್ವಾತಂತ್ರ್ಯ ಪತ್ರಿಕೋದ್ಯಮ ಇವೆಲ್ಲ ಅಧಿಕಾರವನ್ನು ಪ್ರಶ್ನಿಸುವ ಪ್ರಜಾಸತ್ತಾತ್ಮಕ ಸಾಧನಗಳಪ್ಪ. ಹೀಗಾಗಿ ಮುಕ್ತ ಪತ್ರಿಕಾಗೋಷ್ಠಿ ಕಾನೂನಿನಲ್ಲಿ ಸಂಖ್ಯಾಬದ್ಧವಾಗಿ ವಿಧಿಸಲಾದ ಕರ್ತವ್ಯ ಅಲ್ಲದೇ ಇದ್ರೂ ಪ್ರಜಾಸತ್ತಾತ್ಮಕವಾಗಿ ಅಪೇಕ್ಷಣೀಯವಾದ ಸಾರ್ವಜನಿಕ ಜವಾಬ್ದಾರಿ, ಸಾಂವಿಧಾನಿಕ ಸಂಸ್ಕೃತಿಯ ಭಾಗ, ಆಡಳಿತದ ನೈತಿಕ ಕರ್ತವ್ಯ ಆಗಿರ್ತದೆ. ನನ್ನನ್ನು ಪ್ರಶ್ನಿಸಬೇಡಿ, ನನ್ನ ಭಾಷಣ ಮಾತ್ರ ಕೇಳಿ ಅನ್ನೋ ಮನೋಭಾವ ಚುನಾವಣೆ ನಡೆಯುವ ವ್ಯವಸ್ಥೆಯನ್ನು ಉಳಿಸ್ಬೋದು, ಆದರೆ ಪ್ರಶ್ನಿಸುವ ಪ್ರಭುತ್ವನ ದುರ್ಬಲಗೊಳಿಸ್ತದೆ. ಪತ್ರಿಕಾಗೋಷ್ಠಿ ಅಷ್ಟೊಂದು ಮುಖ್ಯನಾ? ಹೌದು. ಯಾಕೆಂದ್ರೆ ಭಾಷಣದಲ್ಲಿ ನಾಯಕನೇ ವಿಷಯವನ್ನು ಆರಿಸ್ತಾನೆ. ಪತ್ರಿಕಾಗೋಷ್ಠಿಯಲ್ಲಿ ಜನರ ಪರವಾಗಿ ಪತ್ರಕರ್ತರು ವಿಷಯವನ್ನು ಆರಿಸ್ತಾರೆ. ಭಾಷಣದಲ್ಲಿ ಉತ್ತರ ಸಿದ್ಧ ಇರ್ತದೆ, ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಅನಿರೀಕ್ಷಿತವಾಗಿರ್ತದೆ. ಭಾಷಣದಲ್ಲಿ ಚಪ್ಪಾಳೆ ದೊರೆಯುತ್ತದೆ, ಪತ್ರಿಕಾಗೋಷ್ಠಿಯಲ್ಲಿ ಪೂರಕ ಪ್ರಶ್ನೆ ಎದುರಾಗ್ತದೆ. ಭಾಷಣದಲ್ಲಿ ತಪ್ಪಿಸಿಕೊಳ್ಳಬಹುದಾದ ವಿಷಯನ ಪತ್ರಕರ್ತನು ಮತ್ತೆ ಹಿಡಿದು ಕೇಳಬಹುದು. ಭಾಷಣವು ಸರ್ಕಾರದ ಆವೃತ್ತಿಯನ್ನು ಹೇಳ್ತದೆ, ಪತ್ರಿಕಾಗೋಷ್ಠಿ ಸರ್ಕಾರದ ಆವೃತ್ತಿಯನ್ನು ಪರೀಕ್ಷಿಸ್ತದೆ. ರಾಮಾಯಣದಲ್ಲಿ ದಶರಥನ ಕೈಕೇಯಿಗೆ ನೀಡಿದ್ದ ವರದ ಪರಿಣಾಮವನ್ನು ಎದುರಿಸಬೇಕಾಯ್ತು. ಮಹಾಭಾರತದಲ್ಲಿ ಧೃತರಾಷ್ಟ್ರನು ಸತ್ಯವನ್ನು ಕೇಳಲು ಸಂಜಯನನ್ನು ಇಟ್ಟುಕೊಂಡಿದ್ದ. ರಾಜನಿಗೆ ಇಷ್ಟವಾದ ಸುದ್ದಿಯನ್ನಷ್ಟೇ ಹೇಳುವವನು ದೂತ ಅಲ್ಲಪ್ಪ, ಸತ್ಯ ಹೇಳುವವನೇ ದೂತ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತನು ಅಂತ ಸಾರ್ವಜನಿಕ ದೂತ ಆಗಿರ್ತಾನಪ್ಪ. ಪತ್ರಕರ್ತನು ವಿರೋಧ ಪಕ್ಷದ ಪ್ರತಿನಿಧಿ ಅಲ್ಲ, ಪ್ರಶ್ನೆ ಕೇಳಿದ್ರೆ ದೇಶದ್ರೋಹಿನೂ ಅಲ್ಲ. ವೈದ್ಯನು ರೋಗಿಯ ನಾಡಿ ಪರೀಕ್ಷಿಸಿದಂತೆ ಪತ್ರಕರ್ತನು ಆಡಳಿತದ ನಾಡಿ ಪರೀಕ್ಷಿಸ್ತಾನೆ. ನಾಡಿ ಪರೀಕ್ಷಿಸಿದ ವೈದ್ಯನ ಮೇಲೆ ಕೋಪಗೊಂಡ್ರೆ ಜ್ವರ ಕಡಿಮೆ ಆಗಲ್ಲಪ್ಪ. ಪತ್ರಿಕಾಗೋಷ್ಠಿ ನಡೆಸ್ತಿದ್ರೆ ಯಾವ ನಷ್ಟಗಳು ಸಂಭವಿಸ್ತವೆ? ಮೊದಲನೇದು, ಉತ್ತರದಾಯಿತ್ವದ ಸರಪಳಿ ಅನ್ನೋದೇ ತುಂಡಾಗ್ಬಿಡ್ತದೆ. ಪ್ರಧಾನಿಯ ಭಾಷಣಗಳು ಸಾಧನಗಳನ್ನು ವಿವರಿಸ್ಬೋದು, ಆದರೆ ನೋಟು ರದ್ದತಿಯಿಂದ ಎಷ್ಟು ನಷ್ಟ ಆಯಿತು, ಕೋವಿಡ್ ಸಂದರ್ಭದಲ್ಲಿ ನಿರ್ಧಾರಗಳು ಹೇಗೆ ತೆಗೆದುಕೊಳ್ಳಾಯಿತು, ಗಡಿಯಲ್ಲಿ ಏನಾಯಿತು, ನಿರುದ್ಯೋಗದ ಅಂಕಿ ಯಾಕೆ ವಿವಾದ ಆಗಿದೆ, ಮಣಿಪುರದ ಹಿಂಸಾಚಾರಕ್ಕೆ ಕೇಂದ್ರದ ಪ್ರತಿಕ್ರಿಯೆ ಯಾಕೆ ವಿಳಂಬ ಆಯಿತು, ಇಂಥ ಎಷ್ಟೋ ಪ್ರಶ್ನೆಗಳಿಗೆ ಪೂರಕ ಉತ್ತರ ಸಿಗದೆ ಉಳಿದೋಗ್ಬಿಡ್ತದೆ. ಇನ್ನು ಎರಡನೇದು, ವದಂತಿಗೆ ಗೊಬ್ಬರ ಸಿಗುತ್ತದೆ. ನೋಡಿ, ಸರ್ಕಾರ ಸ್ಪಷ್ಟವಾಗಿ ಉತ್ತರಿಸದ ಜಾಗವನ್ನು ವಾಟ್ಸಪ್ ವಿಶ್ವವಿದ್ಯಾಲಯಗಳು, ಪಕ್ಷಪರ ವಾಹಿನಿಗಳು, ನಕಲಿ ವಿಡಿಯೋಗಳು ಮತ್ತೆ ವದಂತಿಗಳು ತುಂಬಿಬಿಡ್ತವೆ. ಸತ್ಯ ನಿಧಾನವಾಗಿ ಬೂಟು ಹಾಕುತ್ತಿರುವಾಗ ಸುಳ್ಳು ವಿಶ್ವಸುತ್ತಿ ಬರ್ತದೆ ಅನ್ನೋ ಪ್ರಸಿದ್ಧ ನುಡಿತರ ಅಧಿಕೃತ ಮೌನವೇ ಸುಳ್ಳಿನ ಹೆದ್ದಾರಿ ನಿರ್ಮಿಸ್ಬಿಡ್ತದಪ್ಪ. ಇನ್ನು ಮೂರನೇದು, ಸಚಿವರು ಮತ್ತೆ ಅಧಿಕಾರಿಗಳು ವಿರೋಧಾಭಾಸದ ಹೇಳಿಕೆ ನೀಡ್ತಾರೆ. ನೋಡಿ, ಯಾವಾಗ ಪ್ರಧಾನಿ ನೇರವಾಗಿ ಉತ್ತರಿಸದೇ ಇದ್ದಾಗ ಆ ಒಂದು ವಿಷಯಕ್ಕೆ ಸಚಿವರು, ಪಕ್ಷದ ವಕ್ತಾರರು, ಅಧಿಕಾರಿಗಳು ವಿಭಿನ್ನ ವಿವರಣೆ ನೀಡಬಹುದು. ಆಗ ಸರ್ಕಾರಕ್ಕೆ 10 ಬಾಯಿಗಳಾಗ್ತವೆ. ಆದ್ರೆ ಸ್ಪಷ್ಟವಾದ ಒಂದು ಉತ್ತರ ಇಲ್ಲದ ಪರಿಸ್ಥಿತಿ ಉಂಟಾಗ್ಬಿಡ್ತದೆ. ಇನ್ನು ನಾಲ್ಕನೇದೇನಂದ್ರೆ, ದೇಶೀಯ ಮಾಧ್ಯಮದ ಗೌರವ ಕುಗ್ಗಿಬಿಡ್ತದೆ. ಭಾರತೀಯ ಪತ್ರಕರ್ತರಿಗೆ ಮುಕ್ತ ಪ್ರಶ್ನೆಯ ಅವಕಾಶ ಸಿಗದೆ ವಿದೇಶಿ ಪತ್ರಕರ್ತರ ಮುಂದೆ ಸೀಮಿತ ಪ್ರಶ್ನೆಗಳಿಗೆ ಉತ್ತರ ದೊರೆತರೆ ಭಾರತೀಯ ಮತದಾರನ ಪ್ರಶ್ನೆಗೆ ಉತ್ತರ ವಿದೇಶದ ವೇದಿಕೆಯಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸ್ಬಿಡ್ತದೆ. ಇನ್ನು ನಾಯಕನ ಸುತ್ತ ಅಜೇಯತೆಯ ಕೃತಕ ವಲಯ ನಿರ್ಮಾಣ ಆಗ್ಬಿಡುತ್ತದೆ.
ಪ್ರಶ್ನೆ ಕೇಳದ ನಾಯಕ ತಪ್ಪು ಮಾಡುವುದಿಲ್ಲ ಅನ್ನೋ ಭ್ರಮೆ ಹುಟ್ಟಾಕ್ಬಿಡ್ತದೆ. ಆದರೆ ಪ್ರಶ್ನೆಗಳನ್ನು ತಪ್ಪಿಸೋದ್ರಿಂದ ತಪ್ಪು ಮಾಯೋಗುದಿಲ್ಲಪ್ಪ, ಅದರ ನೆರಳು ಮಾತ್ರ ಉದ್ದ ಆಗ್ತಾ ಇರ್ತದೆ. ಇನ್ನು ಅಂತಾರಾಷ್ಟ್ರೀಯ ಚಿತ್ರಕ್ಕೆ ಧಕ್ಕೆ ಉಂಟಾಗುತ್ತಾ? ಖಂಡಿತ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ಳೋ ದೇಶದ ಪ್ರಧಾನಿ ಮುಕ್ತ ಪತ್ರಿಕಾಗೋಷ್ಠಿ ನಡೆಸೋದಿಲ್ಲ ಅನ್ನೋದು ವಿದೇಶಿ ಪತ್ರಿಕೆಗಳ ಶೀರ್ಷಿಕೆ ಆಗೋದು ನಮ್ಮ ದೇಶದ ಮೃದುತ್ವಗೆ ಅನುಕೂಲ ಅಲ್ಲ. 2024ನೇ ಇಸ್ವಿದಲ್ಲಿ ವಿದೇಶಿ ಪ್ರವಾಸಗಳಲ್ಲಿಯೂ ಇದೇ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗೋಯ್ತು. ವಿಷಯ ದೇಶೀಯ ರಾಜಕೀಯ ಮಿತಿ ದಾಟಿ ವಿದೇಶಗಳಿಗೂ ಹೋಗ್ಬಿಡ್ತು. ನೋಡಿ, ಪತ್ರಿಕಾಗೋಷ್ಠಿಯಿಂದ ಏನೆಲ್ಲ ಲಾಭ ಆಗ್ಬೋದು ಅನ್ನೋದನ್ನ ಗಮನಿಸಿ. ಪತ್ರಿಕಾಗೋಷ್ಠಿ ನಡೆದ್ರೆ ವಿರೋಧ ಪಕ್ಷದ ಎಲ್ಲ ಆರೋಪಗಳು ಸತ್ಯ ಆಗೋದಿಲ್ಲ. ಬದಲಾಗಿ ಪ್ರಧಾನಿಗೆ ತಪ್ಪು ಆರೋಪಗಳನ್ನ ತಕ್ಷಣ ತಳ್ಳಿ ಹಾಕೋದಕ್ಕೆ ಅವಕಾಶ ಸಿಗ್ತದೆ. ಸರ್ಕಾರದ ನೀತಿಯ ಉದ್ದೇಶ, ಅಂಕಿಅಂಶ, ಮಿತಿ, ವೈಫಲ್ಯ ಮತ್ತು ಮುಂದಿನ ಕ್ರಮಗಳನ್ನು ಒಂದೇ ವೇದಿಕೆಯಲ್ಲಿ ಸ್ಪಷ್ಟಪಡಿಸ್ಬಿಡ್ಬೋದು. ನೋಡಿ, ಕಠಿಣ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸುವ ನಾಯಕನ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ ಕಣ್ರಿ. ಸರ್ಕಾರ ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳುವಂತ ಅವಕಾಶನೂ ಪ್ರೆಸ್ ಮೀಟ್ ಅಲ್ಲಿ ಸಿಗ್ತದೆ. ತಪ್ಪು ಮಾಡುವವನು ಮನುಷ್ಯನಲ್ಲ, ತಪ್ಪನ್ನು ಒಪ್ಪುದವನು ನಾಯಕನಲ್ಲ ಅನ್ನೋ ಆಡಳಿತ ನೀತಿನ ಜಾರಿ ತರಬೇಕಂದ್ರೆ ಪ್ರೆಸ್ ಮೀಟ್ ಮಾಡಲೇಬೇಕು. ದೇಶೀಯ ಮತ್ತೆ ವಿದೇಶಿ ಹೂಡಿಕೆದಾರರಿಗೆ ನೀತಿಗಳ ಬಗ್ಗೆ ಇಂಥ ಪ್ರೆಸ್ ಮೀಟ್ಗಳಲ್ಲೇನೆ ಸ್ಪಷ್ಟತೆ ಸಿಗ್ತದೆ. ತಪ್ಪು ಮಾಹಿತಿ, ಅತಿ ರಂಜಿತ ಪ್ರಚಾರ ಈಗ ಎಲ್ಲಾ ಕಡೆ ಆಗ್ತಾ ಇದೆ. ಅದೇ ಪ್ರೆಸ್ ಮೀಟ್ ಮಾಡಿ ಆ ಎಲ್ಲಾನು ಅಲ್ಲಗಳಿಬೋದು, ಕಡಿಮೆ ಆಗ್ತದೆ. ಮುಖ್ಯವಾಗಿ ಪತ್ರಿಕಾಗೋಷ್ಠಿ ವಿರೋಧ ಪಕ್ಷದ ಹಬ್ಬ ಅಲ್ಲಪ್ಪ, ಆಡಳಿತದ ಆತ್ಮವಿಶ್ವಾಸದ ಪರೀಕ್ಷೆ ಆಗಿರ್ತದೆ. ಇದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಕಳೆದ 12 ವರ್ಷಗಳಲ್ಲಿ ಕನಿಷ್ಠ ಎಷ್ಟು ಬಾರಿ ಪತ್ರಿಕಾಗೋಷ್ಠಿ ನಡೆಸಬಹುದಾಗಿತ್ತು? ನೋಡಿ, ಆರೋಗ್ಯಕರ ಪ್ರಜಾಪ್ರಭುತ್ವದ ಮಾನದಂಡವಾಗಿ ಪ್ರತಿ ವರ್ಷ ಕನಿಷ್ಠ 2 ಸಮಗ್ರ ರಾಷ್ಟ್ರೀಯ ಪತ್ರಿಕಾಗೋಷ್ಠಿ ನಡಿಬೇಕಿತ್ತು. ಪ್ರತಿಯೊಂದು ಮಹತ್ವದ ರಾಷ್ಟ್ರೀಯ ಸಂಕಷ್ಟದ ನಂತರ ಒಂದು ವಿಶೇಷ ಪತ್ರಿಕಾಗೋಷ್ಠಿ ನಡಿಬೇಕಾಗಿತ್ತು. ಪ್ರತಿಯೊಂದು ವಿದೇಶಾಂಗ ಗಡಿ ಬಿಕ್ಕಟ್ಟಿನ ನಂತರ ಒಂದು ಭದ್ರತಾ ಮಾಹಿತಿಯ ಪತ್ರಿಕಾಗೋಷ್ಠಿ ನಡಿಬೇಕಾಗಿತ್ತು. ಚುನಾವಣೆ ಮುಗಿದ ನಂತರ ಸರ್ಕಾರದ ಆದ್ಯತೆಗಳನ್ನು ಕುರಿತು ಕೂಡ ಒಂದು ಮುಕ್ತ ಪ್ರಶ್ನೋತ್ತರ ಅನ್ನೋದು ನಡಿಬೇಕಾಗಿತ್ತು. ಬಜೆಟ್ ನಂತರ ಆರ್ಥಿಕತೆ, ಉದ್ಯೋಗ, ಬೆಲೆ ಏರಿಕೆ ಕುರಿತು ಕೂಡ ಒಂದು ಮಾಧ್ಯಮ ಸಂವಾದ ಅನ್ನೋದು ನಡಿಬೇಕಾಗಿತ್ತು. ಆದ್ರೆ ನಡಿಲಿಲ್ಲ. ಈ ಅಳತೆಯಲ್ಲಿ ಇದೇ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇ ಆದ್ರೂ ಈ ಕಳೆದ 12 ವರ್ಷಗಳಲ್ಲಿ ಕನಿಷ್ಠ 24 ಪತ್ರಿಕಾಗೋಷ್ಠಿ ನಡಿಬೇಕಾಗಿತ್ತು. ಯಾಕಂದ್ರೆ ಈ 12 ವರ್ಷಗಳಲ್ಲಿ ಸುಮಾರು 35ರಿಂದ 45 ದೊಡ್ಡ ದೊಡ್ಡ ಘಟನೆಗಳು ನಮ್ಮ ದೇಶದಲ್ಲಿ ನಡೆದು ಹೊರಟೋದ್ವು. ಆ ನಡೆದಿರೋ ಅಂತ ಪ್ರತಿ ಸಂದರ್ಭದಲ್ಲೂ ಪತ್ರಿಕಾಗೋಷ್ಠಿನ ನಡೆಸಿ ನಾಗರಿಕರ ಮನಸ್ಸಲ್ಲಿ ಧೈರ್ಯ ಅನ್ನೋದನ್ನ ನಮ್ಮ ಪ್ರಧಾನಿಗಳು ಮೂಡಿಸ್ಬೇಕಾಗಿತ್ತು. ಅಮೆರಿಕದ ಅಧ್ಯಕ್ಷನ ಮಾದರಿಯನ್ನ ಅಕ್ಷರಶಃ ಭಾರತಕ್ಕೆ ತರಬೇಕಾಗಿಲ್ಲ. ಬ್ರಿಟನ್ ಪ್ರಧಾನಿಯ ಪ್ರಶ್ನೋತ್ತರ ಪದ್ಧತಿನೂ ನಾವು ನಕಲಿ ಮಾಡಬೇಕಾಗಿಲ್ಲ. ಆದ್ರೆ 12 ವರ್ಷಗಳಲ್ಲಿ ಕನಿಷ್ಠ ಕೆಲ ದಶಕಗಳಷ್ಟು ಮುಕ್ತ ಪ್ರಶ್ನೋತ್ತರಗಳು ಅತಿ ಬೇಡಿಕೆ ಅಲ್ಲ. ನೋಡಿ, ನಮ್ಮ ಪ್ರಧಾನಿಗಳು ಅಕಸ್ಮಾತ್ ಪ್ರೆಸ್ ಮೀಟ್ ಮಾಡಿದ್ದೆ ಆದ್ರೆ ಎಂತೆಂಥ ವಿಷಯದ ಬಗ್ಗೆ ಮಾಡ್ಬೋದಿತ್ತು. ನೋಡಿ, 2014ರಲ್ಲಿ ಸರ್ಕಾರ ರಚನೆ ಮಾಡಿದ್ರು. ಅಚ್ಚೇ ದಿನ್ ಕಾರ್ಯ ಯೋಜನೆಯನ್ನ ಘೋಷಿಸಿದ್ರು. ಮೊದಲು 100 ದಿನಗಳ ಗುರಿ, ಉದ್ಯೋಗ ಸೃಷ್ಟಿ, ಕಪ್ಪು ಹಣ ವಾಪಸ್ಸು, ಭ್ರಷ್ಟಾಚಾರ ನಿಯಂತ್ರಣ, ಕೃಷಿ ಆದಾಯ, ಬೆಲೆ ಏರಿಕೆ, ಇಂತಹ ವಿಷಯಗಳಲ್ಲಿ 2014ರಲ್ಲಿ ಒಂದು ಮುಕ್ತ ಪ್ರಶ್ನೋತ್ತರ ಮಾಡಬೇಕಿತ್ತು, ಮಾಡಲ್ಲ. ಇನ್ನು 2015ರಲ್ಲಿ ಭೂ ಸ್ವಾಧೀನ ಮಸೂದೆ ವಿವಾದ,
ಆವಾಗ ರೈತರು ಆತಂಕದಲ್ಲಿದ್ರು, ಕೈಗಾರಿಕೆ ಅವಶ್ಯಕತೆ ಇತ್ತು, ಪರಿಹಾರದ ಮಾನದಂಡಗಳ ಬಗ್ಗೆ ಆತಂಕ ಇತ್ತು. ಪ್ರಧಾನಿಯವರು ಸ್ವತಃ ವಿವರಣೆನ ಪ್ರೆಸ್ ಮೀಟ್ ಅಲ್ಲಿ ನೀಡ್ಬೋದಿತ್ತು, ಮಾಡಲಿಲ್ಲ. ಇನ್ನ 2016ರಲ್ಲಿ ನೋಟ್ ರದ್ದು ನೋಡಿ, 500 ಮತ್ತೆ 1000 ರೂಪಾಯಿ ನೋಟುಗಳನ್ನ ಹಠಾತ್ತಾಗಿ ಅಮಾನ್ಯ ಮಾಡ್ಬಿಟ್ರು. ಕೋಟ್ಯಾಂತರ ಜನರ ಜೀವನ ವ್ಯಾಪಾರ ಬದಲಾಗ್ಬಿಡ್ತು. ಕಪ್ಪು ಹಣ, ನಕಲಿ ನೋಟು, ಭಯೋತ್ಪಾದನೆ ಹಣ, ಬ್ಯಾಂಕ್ ಸಾಲುಗಳಲ್ಲಿ ಸಾವು, ಸಣ್ಣ ಉದ್ಯಮಗಳ ನಷ್ಟ, ಮತ್ತೆ ಬ್ಯಾಂಕ್ಗೆ ಮರಳಿದ ನೋಟುಗಳು ಪ್ರಮಾಣ ಕುರಿತು ಹಲವು ಸುತ್ತಿನ ಪತ್ರಿಕಾಗೋಷ್ಠಿ ನಡೆಸ್ಬೋದಾಗಿತ್ತು, ಬಟ್ ನಡೆಸಲಿಲ್ಲ. ಕಳೆದ ದಶಕದ ಅತ್ಯಂತ ದೊಡ್ಡ ಆರ್ಥಿಕ ಪ್ರಯೋಗಕ್ಕೂ ಪ್ರಧಾನಿ ಮುಕ್ತ ಪ್ರಶ್ನೋತ್ತರನ ನಡೆಸಬೇಕಾಗಿತ್ತು, ನಡೆಸಲಿಲ್ಲ. ಇದು ಪ್ರಜಾಸತ್ತಾತ್ಮಕ ಲೆಕ್ಕಪತ್ರದ ದೊಡ್ಡ ಕೊರತೆ ಅಂತಾನೆ ಉಲ್ಲೇಖಿಸಲ್ಪಟ್ಟಿದೆ. ಇನ್ನ 2017ರಲ್ಲಿ GST ಜಾರಿಗೆ ಬಂದ ಸಂದರ್ಭದಲ್ಲೂ ಒಂದು ರಾಷ್ಟ್ರ ಒಂದು ತೆರಿಗೆ, ಈ ಒಂದು ಯೋಜನೆ ಪ್ರಯೋಜನ ಏನು, ಯಾವ ಸಣ್ಣ ವ್ಯಾಪಾರಿಗಳು ಎಷ್ಟೆಲ್ಲ ಪೋರ್ಟಲ್ ಸಮಸ್ಯೆನ ಎದುರಿಸಿದ್ರು, ಅನೇಕ ದರಗಳು, ಅನೇಕ ಅನುಸರಣಾ ವೆಚ್ಚಗಳು ಕುರಿತು ಸುಮಾರು ಪ್ರಶ್ನೆಗಳು ಜನರಲ್ಲಿ ಎದ್ದಿತ್ತು. ಆವಾಗ ಒಂದು ಪ್ರಶ್ನೋತ್ತರಗಳನ್ನ ಇವರು ಮಾಡಿದಿದ್ರೆ ಜನರ ಎಷ್ಟೋ ಒಂದು ಭರವಸೆನ ಅವ್ರು ಮೂಡಿಸ್ಬೋದಿತ್ತು, ಮಾಡೋಲ್ಲ. ಇನ್ನು 2018 ರಫೇಲ್ ಯುದ್ಧ ವಿಮಾನ ಒಪ್ಪಂದ ವಿವಾದ, ಅವಾಗ ಒಂದು ಮಾಡಬೇಕಾಗಿತ್ತು ಪ್ರೆಸ್ ಮೀಟು. ಬೆಲೆ, ಆಯ್ಕೆ ಪ್ರಕ್ರಿಯೆ, ಆಫ್ಸೆಟ್ ಪಾಲ್ದಾರಿಕೆ, ಗೌಪ್ಯತೆಗಳ ಮಿತಿ, ಇಂಥದ್ರ ಬಗ್ಗೆ ತುಂಬಾ ರಾಜಕೀಯ ಆರೋಪಗಳು ಬಂದ್ವು. ಆಗ ಒಂದು ಪ್ರೆಸ್ ಮೀಟ್ ಮಾಡಿ ನೇರ ಸ್ಪಷ್ಟನೆ ನೀಡಿದ್ರೆ ಚೆನ್ನಾಗಿತ್ತು, ಬಟ್ ಮಾಡೋಲ್ಲ. ಇನ್ನ 2019ರಲ್ಲಿ ಪುಲ್ವಾಮಾ ದಾಳಿ, ಬಾಲಾಕೋಟ್ ಕಾರ್ಯಾಚರಣೆ, ಇದನ್ನು ಕೂಡ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಯೋಧರ ಸಾವಿಗೆ ಈ ಭದ್ರತಾ ವೈಫಲ್ಯ ಕಾರಣ. ಗುಪ್ತಚರ ಮಾಹಿತಿ ಬಂದ್ರು, ಪ್ರತಿ ದಾಳಿ, ರಾಜಕೀಯ ಪ್ರಚಾರ ಮಿತಿ ಕುರಿತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗುವಂತ ಪರಿಸ್ಥಿತಿ ಆಗಿತ್ತು. ಇದೆಲ್ಲನೂ ಅವರು ನಿವಾರಿಸೋದಕ್ಕೋಸ್ಕರ ಒಂದು ಮುಂಜಾಗ್ರತಾ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು, ಜವಾಬ್ದಾರಿ ಅದು, ಮಾಡೋಲ್ಲ. ಇನ್ನ 2019 ಜಮ್ಮು ಕಾಶ್ಮೀರ 370 ವಿಧಿ ಬದಲಾವಣೆ ನೋಡಿ, ಈ ವಿಷಯವಾಗಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೂ ಉತ್ತರಿಸುವಂತ ಪರಿಸ್ಥಿತಿ ಇತ್ತು. ರಾಜ್ಯ ವಿಭಜನೆ, ರಾಜಕೀಯ ನಾಯಕರ ಬಂಧನ, ಸಂವಹನ ನಿರ್ಬಂಧ, ಭದ್ರತೆ, ಚುನಾವಣೆ, ರಾಜ್ಯದ ಸ್ಥಾನಮಾನ ಮರುಸ್ಥಾಪನೆ, ಇಂಥ ವಿಷಯಗಳ ಬಗ್ಗೆ ಆವಾಗ ತುಂಬಾ ಪ್ರಶ್ನೆಗಳು ಎದ್ದಿದ್ವು. ಪ್ರೆಸ್ ಮೀಟ್ ಮಾಡಿ ಅವೆಲ್ಲದಕ್ಕೂ ಉತ್ತರಿಸ್ಬೋದಿತ್ತು, ಉತ್ತರಿಸಲ್ಲ, ಜವಾಬ್ದಾರಿ ಇಲ್ಲ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತೆ NRC ಪ್ರತಿಭಟನೆಗಳು ನೋಡಿ, ಕಾಯ್ದೆ ಉದ್ದೇಶ ಮುಸ್ಲಿಂ ಸಮುದಾಯದಲ್ಲಿ ಉಂಟಾಗಿದ್ದು ಆತಂಕ, ಇಡೀ ದೇಶ ಪೂರ್ತಿ ಹಬ್ಬಿರುವಂತಹ NRC ಪ್ರತಿಭಟನೆಗಳಲ್ಲಿ ನಡೆದ ಹಿಂಸಾಚಾರ, ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡಿ ಏನು ಉದ್ದೇಶಿಸಿ ಈ ಕ್ರಮ ತಗೊಳ್ತಾ ಇದೆ, ಆತಂಕ ಪಡಬೇಡಿ, ಈ ಒಂದು ಸದುದ್ದೇಶದಿಂದ ಮಾಡ್ತಾ ಇದೀವಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದಿದ್ರೆ ಎಷ್ಟೋ ಸಾವು ನೋವುಗಳು ಕಡಿಮೆ ಆಗ್ತಾ ಇತ್ತು. ನೋಡಿ, 2020ರಲ್ಲಿ COVID-19 ಮತ್ತೆ ತುರ್ತು ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ 4 ಗಂಟೆಗಳ ಮುನ್ನೋಟದಲ್ಲಿ ಈ ಲಾಕ್ಡೌನ್ ಅನ್ನ ಘೋಷಿಸ್ಬಿಟ್ರು. ವಲಸೆ ಕಾರ್ಮಿಕರು ನಡ್ಕೊಂಡು ಹೋಗುವಂತ ದುರ್ಸ್ಥಿತಿ ಇಂಡಿಯಾದಲ್ಲಿತ್ತು. ಆಸ್ಪತ್ರೆಗಳಲ್ಲಿ ಸಿದ್ಧತೆ ಇಲ್ಲ, ಆಮ್ಲಜನಕ ಕೊರತೆ ಎಲ್ಲಾ ಕಡೆ ಇತ್ತು, ಸಾವುಗಳನ್ನ ಲೆಕ್ಕ ಹಾಕೋರಿಲ್ಲ. PM ಕೇರ್ಸ್ ನಿಧಿ ಹೆಂಗ್ ಖರ್ಚು ಮಾಡ್ತಾರೆ ಅನ್ನೋದನ್ನ ಹೇಳಲಿಲ್ಲ, ಹೆಂಗೆ ಫಂಡ್ ಕಲೆಕ್ಟ್ ಮಾಡಿದ್ರು, ಎಷ್ಟು ಮಾಡಿದ್ರು ಅನ್ನೋದು ಹೇಳಲಿಲ್ಲ. ಲಸಿಕೆ ನೀತಿ ಏನು ಅನ್ನೋದು ಕೂಡ ಹೇಳಲೇ ಅಲ್ಲ. ನೋಡಿ, ಇಡೀ ದೇಶ ವಿಲ 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 ಅಂತ ಒದ್ದಾಡೋ ಟೈಮಲ್ಲಿ ಅಟ್ಲೀಸ್ಟ್ ಒಂದು
ಪತ್ರಿಕಾಗೋಷ್ಠಿನ ಮಾಡಿ ಜನರಲ್ಲಿ ಒಂದು ಭರವಸೆನ ಮೂಡಿಸ್ಬೋದಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಲಸಿಕೆ ನೀಡಿಕೆಯಲ್ಲಿ ಭಾರತ ದೊಡ್ಡ ಪ್ರಮಾಣ ಸಾಧನೆ ಮಾಡಿದೆ. 2021 ಅಕ್ಟೋಬರಲ್ಲಿ 100 ಕೋಟಿ ಡೋಸ್ಗಳನ್ನ ಹಂತನ ತಲುಪಿದೆ. ಸಾಧನೆಯನ್ನ ಹೇಳೋದ್ರ ಜೊತೆಗೆ ಸಂಕಷ್ಟದಲ್ಲಿರೋ ಕೊರತೆಗಳನ್ನು ಉತ್ತರಿಸೋದಾಗಬೇಕಾಗಿತ್ತು. ಇದನ್ನ ಹೇಳೋ ಜೊತೆಗೆ ಜನ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಏನೇನು ತೊಂದರೆ ಇದೆ, ಅದಕ್ಕೆ ಏನು ಕ್ರಮ ತಗೊಂಡಿದ್ರಿ, ಏನು ನಿವಾರಣೆ ಕ್ರಮ, ಏನು ಮುಂಜಾಗ್ರತೆ ಕ್ರಮ ಅನ್ನೋ ಒಂದು ಪ್ರೆಸ್ ಮೀಟ್ ಕಡೆಗೂ ಮಾಡಲೇ ಇಲ್ಲ. ಅದು ಜವಾಬ್ದಾರಿ ಇತ್ತು. ಇನ್ನು 2020ನೇ ಇಸ್ವಿದಲ್ಲೇನೆ ಗಲ್ವಾನ್ ಗಡಿ ಸಂಘರ್ಷ ನೋಡಿ, ಭಾರತೀಯ ಯೋಧರು ಬಲಿದಾನ ಮಾಡಿದ್ರು, ಚೀನಾ ಅತಿಕ್ರಮಣ ಮಾಡಿತ್ತು. ಗಡಿ ಹಿಂದಿನ ಮತ್ತೆ ನಂತರದ ಸ್ಥಿತಿ ಬಗ್ಗೆ ಮತ್ತೆ ಜಫರ್ ವಲಯದ ಬಗ್ಗೆ ಮಾತುಕತೆಯನ್ನ ಪ್ರಧಾನಿಗಳು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸ್ಬೇಕಾಗಿತ್ತು. ಇದು ಜವಾಬ್ದಾರಿ, ಬಟ್ ಮಾಡೋಲ್ಲ. ಇನ್ನ 3 ಕೃಷಿ ಕಾಯ್ದೆಗಳು ರೈತರ ದೀರ್ಘ ಪ್ರತಿಭಟನೆ ನಡೆಯೋ ಟೈಮಲ್ಲೂ ಕೂಡ ಕಾಯ್ದೆಗಳನ್ನ ಸಂಸತ್ತಲ್ಲಿ ಅಂಗೀಕರಿಸಿದ ವಿಧಾನದ ಬಗ್ಗೆ, ಕನಿಷ್ಠ ಬೆಂಬಲ ಬೆಲೆನ ಘೋಷಿಸೋ ಬಗ್ಗೆ, ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸೋ ಬಗ್ಗೆ, ಪ್ರತಿಭಟನಾಕಾರರ ಸಾವು ಮತ್ತೆ ಅಂತಿಮವಾಗಿ ಕಾಯ್ದೆ ಹಿಂಪಡೆಯುವ ನಿರ್ಧಾರದ ಬಗ್ಗೆ ಪ್ರಧಾನಿ ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು. ಯಾಕಂದ್ರೆ ರೈತರ ಪ್ರತಿಭಟನೆ 1 ವರ್ಷಕ್ಕೂ ಜಾಸ್ತಿ ದಿನ ನಡೀತು. ದೇಶ ವಿದೇಶಗಳಲ್ಲಿ ಇದ್ರ ಕಡೆ ನೋಡಿದ್ರು. ಇಂಥ ಟೈಮಲ್ಲಿ ಈ ಊಹಾಪೋಹ ವಿಚಿತ್ರ ರಂಜನೀಯ ಕತೆಗಳಿಗೆ ಒಂದು ಕೊನೆ ಹಾಡ್ಬೇಕಂದ್ರೆ ಪ್ರಧಾನಿ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. ಇನ್ನು ಪೆಗಾಸಸ್ ಗೂಢಾಚರ್ಯ ಆರೋಪ, ಪತ್ರಕರ್ತರು, ರಾಜಕಾರಣಿಗಳು, ನಾಗರಿಕರ ಫೋನುಗಳ ಮೇಲ್ವಿಚಾರಣೆಯನ್ನ ಕದ್ದು ಆಲಿಸುವ ಬಗ್ಗೆ ಆರೋಪ ಬಂತು. ಇಂಥ ಪೆಗಾಸಸ್ನ ಸರ್ಕಾರನೇ ಖರೀದಿಸ್ತಾ ಯಾರ ಅನುಮತಿ ತಗೊಂಡು ಯಾವ ಕಾನೂನಡಿ ಪರ್ಚೇಸ್ ಮಾಡ್ತು, ಇದನ್ನ ನಿಗಾ ವಹಿಸೋರು ಯಾರು, ಯಾವ ಸಂಸ್ಥೆ, ಇನ್ನೂ ಪ್ರಧಾನಿ ಇದಕ್ಕೆ ಉತ್ತರ ನೀಡಲೇ ಇಲ್ಲ. ಪ್ರೆಸ್ ಮೀಟ್ ಮಾಡಬೇಕು, ಇದು ಕೂಡ ಜವಾಬ್ದಾರಿನೇ. ಇನ್ನು 2021ನೇ 2ನೇ ಕೋವಿಡ್ ಅಲೆ ಟೈಮಲ್ಲಿ ಆಮ್ಲಜನಕ ಕೊರತೆ ಇತ್ತು. ಎಲ್ಲ ಪೇಪರಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಶವ ಸಂಸ್ಕಾರಗಳ ಚಿತ್ರಗಳು ಇಡೀ ಪ್ರಪಂಚ ನೋಡ್ತು. ಕೇವಲ ಅಧಿಕಾರಿಗಳ ಬ್ರೀಫಿಂಗ್ಗೆ ಪ್ರಧಾನಿಯ ನೇರ ಪ್ರಶ್ನೋತ್ತರ ಆ ಟೈಮಲ್ಲಿ ಇಡೀ ದೇಶಕ್ಕೆ ಮಾನಸಿಕ ಭರವಸೆ ಆಗ್ಬೋದಿತ್ತು, ಬಟ್ ಮಾಡಲ್ಲ. ಇನ್ನ 2022ರ ಅಗ್ನಿಪಥ ಯೋಜನೆ, ಸೈನಿಕರ ಸೇವೆಯ ಅವಧಿ, ನಿವೃತ್ತಿಯ ನಂತರ ಉದ್ಯೋಗ, ಸೇನಾ ವೃತ್ತಿಪರತೆ ಮತ್ತೆ ಯುವಕರ ಪ್ರತಿಭಟನೆಗೂ ಇವರು ಉತ್ತರಿಸ್ಬೇಕಾಗಿತ್ತು, ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಮಾಡೋಲ್ಲ. ಇನ್ನ ಅದಾನಿ ಸಮೂಹದ ಬಗ್ಗೆ ಹಿಂಡನ್ಬರ್ಗ್ ಆರೋಪ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಯ್ತು. ಸರ್ಕಾರ ಮತ್ತು ಉದ್ಯಮ ಗುಂಪಿನ ಸಂಬಂಧ ಆದ್ರೂ ಏನು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಹೂಡಿಕೆ ಯಾಕೆ ಮತ್ತು ನಿಯಂತ್ರಕ ಸಂಸ್ಥೆಗಳ ಸ್ವಾತಂತ್ರ್ಯ ಕಳೆದೋಗಿದೆ, ಇಂಥ ಪ್ರಶ್ನೆಗಳಿಗೆ ಪ್ರಧಾನಿ ಸ್ಪಷ್ಟೀಕರಣನ ಪ್ರೆಸ್ ಮೀಟ್ ಮೂಲಕ ನೀಡಬೇಕಾಗಿತ್ತು, ಮಾಡೋಲ್ಲ. ಇನ್ನು 2023ರಲ್ಲಿ ಮಣಿಪುರದ ಹಿಂಸಾಚಾರ ನಡೆದೋಯ್ತು. ಸಾವಿರಾರು ಜನ ಸತ್ರು, ಸಾವಿರಾರು ಜನ ಸ್ಥಳಾಂತರ ಆದ್ರು. ಮಹಿಳೆಯರ ಮೇಲೆ ಮಾಡಿದ ಕ್ರೌರ್ಯ, ಅತ್ಯಾಚಾರ, ಹಲ್ಲೆ, ಕೊಲೆ ಸೋಷಿಯಲ್ ಮೀಡಿಯಾದಲ್ಲಿ ತೇಲಾಡ್ಬಿಡ್ತು. ಶಸ್ತ್ರಾಸ್ತ್ರಗಳು ಲೂಟಿ ಆಯ್ತು. ರಾಜ್ಯ ಸರ್ಕಾರದ ಪಾತ್ರ ಮತ್ತೆ ಪ್ರಧಾನಿಯ ವಿಳಂಬಿತ ಪ್ರತಿಕ್ರಿಯೆ ಕುರಿತು ಒಂದು ವಿಶೇಷ ಪ್ರೆಸ್ ಮೀಟ್ ಮಾಡೋದು ಅನಿವಾರ್ಯ ಇತ್ತು. ಮನೆ ಹೊತ್ತಿ ಉರಿತಾ ಇರೋವಾಗ ಮನೆ ಮುಖ್ಯಸ್ಥನ ಮೊದಲ ಕರ್ತವ್ಯ ಬೆಂಕಿ ಹತ್ರ ಹೋಗೋದು. ಆದ್ರೆ ಬೇರೊಂದು ಊರಿನ ಚುನಾವಣೆ ವೇದಿಕೆಯಲ್ಲಿ ಬೆಂಕಿ ನಂದಿಸೋ ಸಾಧನ ಬಗ್ಗೆ ಭಾಷಣ ಮಾಡೋದಲ್ಲಪ್ಪ. ಇನ್ನು ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳ ಆರೋಪ, ಇದು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಹೊರಟೋಯ್ತು.
ಅಂತಾರಾಷ್ಟ್ರೀಯ ಪದಕ ವಿಜೇತರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾಗ ತನಿಖೆ ಮತ್ತು ರಾಜಕೀಯ ರಕ್ಷಣೆಯ ಆರೋಪ ಕುರಿತು ಅವರು ಆನ್ಸರ್ ಕೊಡಬೇಕಾಗಿತ್ತು. ಪ್ರೆಸ್ ಮೀಟ್ ಮಾಡಲಿಲ್ಲ. ಇನ್ನು ಸಂಸತ್ ಭದ್ರತಾ ಉಲ್ಲಂಘನೆ ನೋಡಿ, ಸಂಸತ್ ಒಳಗಡೆ ಹೊಗೆ ಸಾಧನಗಳನ್ನ ತಗೊಂಡು ಪ್ರವೇಶಿಸಿ ಅಲ್ಲಿ ಹೊಗೆನ ಮಾಡಿದ್ದು ರಾಷ್ಟ್ರ ಪ್ರಮುಖ ಸಂಸ್ಥೆಯ ಭದ್ರತೆ ಬಗ್ಗೆನೇ ಪ್ರಶ್ನೆ ಎದ್ಬಿಡ್ತು. ಈ ಟೈಮಲ್ಲಿ ಸಂಸತ್ಗೆ ಭದ್ರತೆ ಇಲ್ಲ ಅಂದಾಗ ಏನು ರಾಷ್ಟ್ರಕ್ಕೆ ಜನತೆಗೆ ಏನು ಭದ್ರತೆ ನೀಡ್ತಾರೆ? ವಿಫಲತೆ ಇದು ಅನ್ನೋ ಒಂದು ಆರೋಪನ ನಿವಾರಿಸೋಕ್ಕೋಸ್ಕರ ಆದರೂ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಮಾಡೋಲ್ಲ. ಇನ್ನು ಚುನಾವಣಾ ಬಾಂಡ್ಗಳ ರದ್ದು ದೇಣಿಗೆ ವಿವರಗಳ ಬಗ್ಗೆ ಕೂಡ ಅವರೊಂದು ಸ್ಪಷ್ಟೀಕರಣ ನೀಡೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಮಾಡಬೇಕಿತ್ತು. ನೋಡಿ, ಸುಪ್ರೀಂ ಕೋರ್ಟ್ ಯೋಜನೆ ಅಸಂವಿಧಾನಕ ಅಂತ ರದ್ದು ಮಾಡ್ತು. ರಹಸ್ಯ ದೇಣಿಗೆ ವ್ಯವಸ್ಥೆಯನ್ನ ಸರ್ಕಾರ ಯಾಕೆ ಸಮರ್ಥಿಸ್ಕೊಂತು ಅಂತ ಹೇಳ್ಬೇಕಿತ್ತು. ದೇಣಿಗೆ ಮತ್ತೆ ಗುತ್ತಿಗೆಗಳಿಗೆ ಸಂಬಂಧಿಸಿದ ಆರೋಪಗಳು ಏನೋ ಅಂತ ಪ್ರಧಾನಿಯವರು ಉತ್ತರನ ದೇಶ ನಿರೀಕ್ಷಿಸಿತ್ತು. ಆದ್ರೆ ಪ್ರೆಸ್ ಮೀಟ್ ಮಾಡಲಿಲ್ಲ, ಜವಾಬ್ದಾರಿನ ನಿಭಾಯಿಸಲ್ಲ. ಇನ್ನು ನೀಟ್ ಪರೀಕ್ಷೆ, ನೇಮಕಾತಿ ಪರೀಕ್ಷೆಗಳ ಅಕ್ರಮ ಅಂತೂ ಈಗಲೂ ನಡೀತಾ ಇದೆ. ಯುವಕರ ಭವಿಷ್ಯತ್ತಿಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗೋದು, ಅಂಕಗಳ ಅಸಂಗತಿ, ಪರೀಕ್ಷೆ ಸಂಸ್ಥೆಗಳ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಪ್ರಶ್ನೆ ಆಯಿತು. ಈ ಟೈಮಲ್ಲಿ ಪ್ರಧಾನಿಯವರು ಈ ಸಾವಿರಾರ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರ ಪ್ರಶ್ನೆಗೆ ಉತ್ತರಿಸಿ ಅವರಲ್ಲಿ ಭರವಸೆ ಮೂಡೋ ಕೆಲಸ ಮಾಡಬೇಕಾಯಿತು, ಮಾಡೋಲ್ಲ. ಇನ್ನು 2024ನೇ ಲೋಕಸಭಾ ಚುನಾವಣೆ ಫಲಿತಾಂಶ ಟೈಮಲ್ಲಿ ಬಿಜೆಪಿಗೆ ಸ್ವತಂತ್ರ ಬಹುಮತ ಸಿಗ್ಲಿಲ್ಲ. ಮೈತ್ರಿ ಸರ್ಕಾರನೇ ಆದ್ಯತೆ ಆಗಿತ್ತು. ನಿರುದ್ಯೋಗ, ಬೆಲೆ ಏರಿಕೆ, ಗ್ರಾಮೀಣ ಅಸಮಾಧಾನದ ಬಗ್ಗೆ ಅವರು ಜನರ ಜೊತೆ ಅವರ ಅನಿಸಿಕೆಯನ್ನ ತಿಳಿಸೋದಕ್ಕೋಸ್ಕರ ಅದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಮಾಡೋಲ್ಲ. ಇನ್ನು 2025ರ ಪಹಲ್ಗಾಮ್ ದಾಳಿ ಮತ್ತೆ ಆಪರೇಷನ್ ಸಿಂಧೂರ್ ಈ ವಿಷಯಗಳ ಬಗ್ಗೆ ಕೂಡ ಅವರು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ನೋಡಿ, ಭಯೋತ್ಪಾದಕ ದಾಳಿ, ಇದರಲ್ಲಿ ಗುಪ್ತಚರ ವ್ಯವಸ್ಥೆ, ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆ, ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಮತ್ತೆ ವಿದೇಶಿ ಮಧ್ಯಸ್ಥಿಕೆಗಳ ಕುರಿತು ಹೇಳಿಕೆ, ರಾಷ್ಟ್ರೀಯ ಭದ್ರತಾ ಮಿತಿ ಒಳಗಡೆ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು. ನೋಡಿ, ಸಂಸತ್ತಲ್ಲಿ ಪ್ರಧಾನಿಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾರೆ, ಆದರೆ ಹೊರಗಡೆ ಒಂದು ಪ್ರೆಸ್ ಮೀಟ್ ಮಾಡಿ ಪತ್ರಕರ್ತರ ಪ್ರಶ್ನೆಗಳಿಗೆ ಅವರು ಉತ್ತರಿಸಲ್ಲ. ಈ ನೋಡಿ, ಸಂಸತ್ತಿನ ಭಾಷಣ ಮತ್ತೆ ಪ್ರೆಸ್ ಮೀಟು ಈ ಎರಡು ವಿಭಿನ್ನ ಉತ್ತರದಾಯಿತ್ವದ ಮಾರ್ಗಗಳಪ್ಪ, ಎರಡು ಬೇರೆ ಬೇರೆ. ಅದ್ರ ಪರಿಣಾಮ ಬೇರೆ, ಇದ್ರ ಪರಿಣಾಮ ಬೇರೆ. ಇನ್ನು ನಿರುದ್ಯೋಗ ಮತ್ತೆ ಉದ್ಯೋಗದ ಗುಣಮಟ್ಟ ನೋಡಿ, ಸರ್ಕಾರದ ಅಂಕಿ ಮತ್ತೆ ಸ್ವತಂತ್ರ ಅರ್ಥಶಾಸ್ತ್ರಜ್ಞನ ಮೌಲ್ಯಮಾಪನಗಳ ಅಂಕಿ ಸಂಖ್ಯೆ ಎರಡು ವ್ಯತ್ಯಾಸ ಇದೆ. ಒಂದು ಕ್ರಿಯೇಟೆಡ್, ಇನ್ನೊಂದು ನ್ಯಾಚುರಲ್. ಇನ್ನು 2025 ರಾಯ್ಟರ್ಸ್ ಸಮೀಕ್ಷೆಯಲ್ಲಿ ಅನೇಕ ಸ್ವತಂತ್ರ ಅರ್ಥಶಾಸ್ತ್ರಜ್ಞರು ಅಧಿಕೃತವಾಗಿ ನಿರುದ್ಯೋಗ ಪ್ರಮಾಣವು ವಾಸ್ತವ ಸ್ಥಿತಿಗಿಂತ ಕಡಿಮೆ ಇದೆ ಅಂತ ಅಭಿಪ್ರಾಯ ಪಡ್ತಾರೆ. ಇದೊಂದು ವಿವಾದ ಅಲ್ಲ, ಇದೊಂದು ಆರೋಪ ಕೂಡ ಆಗ್ತದೆ. ಇಂಥ ಟೈಮಲ್ಲಿ ಘೋಷಣೆಗಿಂತ ದತ್ತಾಂಶ ಆಧಾರಿತ ಪ್ರೆಸ್ ಮೀಟನ್ನು ಮಾಡಿ ನಮ್ಮ ದೇಶದಲ್ಲಿ ನಿರುದ್ಯೋಗ ಮತ್ತು ಉದ್ಯೋಗದ ಗುಣಮಟ್ಟದ ಬಗ್ಗೆ ನಮ್ಮ ಪ್ರಧಾನಿಗಳು ಒಂದು ಭರವಸೆ ಅನ್ನೋದನ್ನು ಮೂಡಿಸ್ಬೋದಾಗಿತ್ತು. ಎಷ್ಟೋ ಪ್ರಶ್ನೆಗಳನ್ನ, ಅನುಮಾನಗಳನ್ನ ಇಲ್ಲಿ ನಿವಾರಿಸ್ಬೋದಾಗಿತ್ತು, ಮಾಡಲ್ಲ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಕುಸಿತದ ಆರೋಪಗಳು ನೋಡಿ, ಪತ್ರಕರ್ತರನ್ನ ಬಂಧಿಸ್ಬಿಡ್ತಾರೆ, ಮಾಧ್ಯಮ ಸಂಸ್ಥೆಗಳ ಮೇಲೆ ದಾಳಿ ಮಾಡಿಸ್ತಾರೆ, ಜಾಹೀರಾತು ಒತ್ತಡ ಹೇಳ್ತಾರೆ, ತನಿಖಾ ಸಂಸ್ಥೆಗಳ ದುರುಪಯೋಗ ಮಾಡ್ತಾರೆ ಅಂತ ಎಷ್ಟೋ ಆರೋಪಗಳು ಬಂದ್ಬಿಡ್ತು. ಈ ಟೈಮಲ್ಲಿ ನಮ್ಮ ಪ್ರಧಾನಿಗಳು ಉತ್ತರಿಸೋದು ಅತ್ಯಗತ್ಯ. ಯಾಕಂದ್ರೆ 2026 RSF ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ
ಭಾರತ 180 ದೇಶಗಳಲ್ಲಿ 157ನೇ ಸ್ಥಾನದಲ್ಲಿತ್ತು. 2025 ಅದು 151 ಸ್ಥಾನದಲ್ಲಿತ್ತು. 57ನೇ ಸ್ಥಾನ ಕೊಟ್ಟು ಹೋಗ್ಬಿಡುತ್ತಲ್ಲ. ಈ ಸೂಚ್ಯಂಕದ ವಿಧಾನನ ಸರ್ಕಾರ ಪ್ರಶ್ನಿಸಬೇಕು. ಆ ಪ್ರಶ್ನಿಸೋ ಬದಲಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡದೆ ಆ ಸೂಚ್ಯಂಕನ ತಿರ್ಸ್ಬಿಡಿಸಿದೀವಿ, ವೈದ್ಯಕೀಯ ವರದಿನ ಅರ್ದು ಬಿಟ್ಟಿದೀವಿ ಅಂದ್ರೆ ಜ್ವರ ವಾಸಿ ಆಗ್ಬಿಡ್ತದ? ಆಗಲ್ಲ. ಇನ್ನು ವಿರೋಧ ಪಕ್ಷಗಳು ಇಂಥದನ್ನೆಲ್ಲ ಏನ್ ಮಾಡ್ತಾರೆ ನೋಡಿ. ಕಾಂಗ್ರೆಸ್ಸು ಮತ್ತೆ ಇತರೆ ವಿರೋಧ ಪಕ್ಷಗಳು ಮೋದಿ ಅವರ ಚುನಾವಣಾ ಭಾಷಣ, ಪೂರ್ವ ಸಿದ್ಧ ಸಂದರ್ಶನ ಮತ್ತು ಏಕಮುಖ ಪ್ರಸಾರಗಳನ್ನ ಇಷ್ಟಪಡ್ತಾರೆ. ಆದ್ರೆ ಅನಿರೀಕ್ಷಿತ ಪೂರಕ ಪ್ರಶ್ನೆಗಳನ್ನ ತಪ್ಪಿಸ್ಕೋತಾರೆ ಅಂತ ಈವರೆಗೂ ಟೀಕೆ ಮಾಡ್ತಾನೆ ಇದ್ದಾರೆ ನೋಡಿ. ಪ್ರಧಾನಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ಅವರಲ್ಲಿನ ಆತ್ಮವಿಶ್ವಾಸದ ಕೊರತೆಯಿಂದಾಗಿ. ಕಠಿಣ ವಿಷಯಗಳನ್ನು ಸಚಿವರು ಅಥವಾ ವಕ್ತಾರ ಕಡೆ ತಳ್ಳಿ ಅವ್ರು ಹೇಳೋ ತರ ಮಾಡ್ತಾರೆ. ಪ್ರಧಾನಿಗಳಿಗೆ ಪ್ರಶ್ನಾತೀತ ವ್ಯಕ್ತಿತ್ವವನ್ನು ನಿರ್ಮಿಸುವಂತ ಒಂದು ರಾಜಕೀಯ ತಂತ್ರ ಇದೆ. ಮಾಧ್ಯಮವನ್ನು ಪ್ರಶ್ನಿಸುವ ಸಂಸ್ಥೆಯಿಂದ ಪ್ರಚಾರದ ವೇದಿಕೆ ಹಾಕ್ಸೋ ಪ್ರಯತ್ನ ಮಾಡ್ತಾರೆ. ಮಣಿಪುರ, ನಿರುದ್ಯೋಗ, ಗಡಿ, ಉದ್ಯಮ ಕುರಿತು ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ಟೀಕಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಾದ್ರೂ ಅವರು ಪ್ರಶ್ನೆಗಳಿಗೆ ಉತ್ತರಿಸ್ಬೇಕನ್ನೋ ಸಂಸ್ಥಾತ್ಮಕ ಪದ್ಧತಿ ನಿರ್ಮಾಣ ಆಗ್ಬೇಕು. ಇನ್ನ ಈ ಕುರಿತು ಮೋದಿ ಬೆಂಬಲಿಗರೇನು ಹೇಳ್ತಾರೆ? ಅವರು ಕೂಡ ಕೆಲವು ಪ್ರಮುಖ ವಾದಗಳು ನೀಡ್ತಾರೆ. ಮೋದಿ ಅವರು ಮನ್ ಕಿ ಬಾತ್, ಸಂಸತ್ ಭಾಷಣ